ಶ್ರೀರಾಮ ರಾಮ ಜಯ ಜಯ ರಾಮ ಮಹಾವಿಷ್ಣುವಿನ 19ನೇ ಅವತಾರವಾಗಿದ್ದು, ಸೂರ್ಯವಂಶದ ದಶರಥ ಮಹಾರಾಜ ಹಾಗೂ ಕೌಸಲ್ಯಗೆ ಅಯೋಧ್ಯೆಯಲ್ಲಿ ಜನಿಸಿದರು. ಇವರು ಧರ್ಮಕ್ಕೆ ಪ್ರತಿರೂಪ. ಅದ್ಭುತವಾದ ಬಿಲ್ಲುವಿದ್ಯೆ, ಅಪಾರವಾದ ಜ್ಞಾನ, ಅಚಂಚಲವಾದ ನೀತಿ ಹಾಗೂ ಮೇಧಾಶಕ್ತಿ ಹೊಂದಿದವರು. ಏಕಪತ್ನಿ ವ್ರತ ಪಾಲಿಸಿದ ಧರ್ಮಾತ್ಮ, ದಿವ್ಯ ವಿದ್ಯಾಶಕ್ತಿ ಹಾಗೂ ಯೋಧನ ಕ್ರಮಶಿಕ್ಷಣವನ್ನು ಸಮನ್ವಯ ಮಾಡಿದ ಮಹಾಯೋಧ. ಲಂಕಾಯುದ್ಧದಲ್ಲಿ ಕುಂಭಕರ್ಣ, ಪ್ರಹಸ್ತನಂತಹ ದೈತ್ಯರನ್ನು ಹಾಗೂ ರಾಕ್ಷಸರನ್ನು ಸಂಹರಿಸಿದವರು. ಯುದ್ಧದ ಅಂತ್ಯದಲ್ಲಿ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿ ರಾವಣನನ್ನು ಸಂಹರಿಸಿ ಅಧರ್ಮದ ಅಂತ್ಯವಾಡಿ ಧರ್ಮವನ್ನು ಸ್ಥಾಪಿಸಿದವರು. ಲಕ್ಷ್ಮಣ ಶೇಷನಾಗುವಿನ ಅವತಾರವಾಗಿ ದಶರಥ ಹಾಗೂ ಸುಮಿತ್ರೆಗೆ ಜನಿಸಿದರು. ಲಕ್ಷ್ಮಣ ಶ್ರೀರಾಮನ ಸಹೋದರ ಹಾಗೂ ಅತ್ಯಂತ ನಂಬಿಕೆಯ ಸಹಚಾರಿಯೂ ಕೂಡ. ಅಪಾರವಾದ ಶಕ್ತಿ ಮತ್ತು ಬಿಲ್ಲುವಿದ್ಯೆಯಲ್ಲಿ ಪ್ರಾವೀಣ್ಯ ಹೊಂದಿದವರು. ಯುದ್ಧದಲ್ಲಿ ಇವರು ಅತ್ಯದ್ಭುತವಾದ ಪರಾಕ್ರಮದಿಂದ ಅತಿಕಾಯನು ಮತ್ತು ಮೇಘನಾಥರಂತಹ ಶಕ್ತಿವಂತರಾದ ಯೋಧರನ್ನು ಸಂಹರಿಸಿದವರು. ಹನುಮಂತ ಪರಮಶಿವನ 11ನೇ ರುದ್ರಾವತಾರ ಎಂದು ಹೇಳಲಾಗಿದೆ. ಅಂಜನ ಹಾಗೂ ವಾಯುದೇವನ ಪುತ್ರ. ವಾನರ ಸೈನ್ಯದಲ್ಲಿಯೇ ಅತ್ಯಂತ ಶಕ್ತಿವಂತ ಹಾಗೂ ಅಪಾರ ಬಲವಂತ ಮತ್ತು ವೇಗವಂತ. ಅಷ್ಟೇ ಅಲ್ಲದೆ ರೂಪವನ್ನು ಬದಲಿಸಿಕೊಳ್ಳುವ ಶಕ್ತಿಯೂ ಇದ್ದು ಶ್ರೀರಾಮನಂದು ಅಪಾರ ಭಕ್ತಿ ಹೊಂದಿದವರು. ಯುದ್ಧದಲ್ಲಿ ಜಂಬುಮಾಲಿನಿ, ಅಕ್ಷ, ಮಹಾಪರ್ವರಂತಹ ರಾಕ್ಷಸರನ್ನು ಸಂಹರಿಸುತ್ತಾರೆ. ಲಕ್ಷ್ಮಣರನ್ನು ರಕ್ಷಿಸಲು ಸಂಜೀವಿನಿ ಪರ್ವತವನ್ನು ತರುವುದರಲ್ಲಿ ಮಹತ್ತರ ಪಾತ್ರ ವಹಿಸಿದರು. ಮೇಘನಾಥ ರಾವಣ ಮತ್ತು ಮಂದೋದರಿಗೆ ಜನಿಸಿದ ಶಕ್ತಿವಂತ ಕುಮಾರ. ಇಂದ್ರಜಿತ್ ಎಂದು ಪ್ರಸಿದ್ಧಗೊಂಡ ಇವರು ದಿವ್ಯಾಸ್ತ್ರಗಳು ಹಾಗೂ ಮಾಯಾಯುದ್ಧದಲ್ಲಿ ನಿಪುಣನಾಗಿದ್ದರು. ಯುದ್ಧದಲ್ಲಿ ತನ್ನ ಮಾಯಾಶಕ್ತಿಯಿಂದ ಕಣ್ಣಿಗೆ ಕಾಣದೆ ಹೋರಾಡುವ ಶಕ್ತಿ ಉಳ್ಳವರು. ಯುದ್ಧದ ಸಮಯದಲ್ಲಿ ನಾಗಾಸ್ತ್ರದಿಂದ ಶ್ರೀರಾಮ ಮತ್ತು ಲಕ್ಷ್ಮಣರನ್ನು ಬಂಧಿಸಿ ಶಕ್ತಿ ಆಯುಧದಿಂದ ಲಕ್ಷ್ಮಣನನ್ನು ತೀವ್ರವಾಗಿ ಗಾಯಗೊಳಿಸಿದನು. ಕಡೆಯದಾಗಿ ಲಕ್ಷ್ಮಣನು ಇವರನ್ನು ಸಂಹರಿಸುತ್ತಾರೆ. ವಾಲಿ ಕಿಷ್ಕಿಂಧ ರಾಜನಾದ ವಾಲಿ ಸುಗ್ರೀವನ ಸಹೋದರ. ಅತ್ಯಂತ ಶಕ್ತಿವಂತರಾದ ಯೋಧರಲ್ಲಿ ಇವರು ಒಬ್ಬರು. ಪ್ರತ್ಯರ್ಥಿ ಶಕ್ತಿಯಲ್ಲಿ ಅರ್ಧ ಶಕ್ತಿಯನ್ನು ಸ್ವೀಕರಿಸುವ ವರ ಇವರದಾಗಿತ್ತು. ಆದ್ದರಿಂದ ಇವರು ಅಧಿಕ ಅಜೇಯನು. ಇವರ ಶಕ್ತಿ ಹೇಳುವುದಾದರೆ ಒಂದು ಬಾರಿ ರಾವಣನನ್ನು ಸಹ ಸೋಲಿಸಿದವರು. ಆದರೆ ತದನಂತರದಲ್ಲಿ ಸುಗ್ರೀವನ ಜೊತೆ ಯುದ್ಧದ ಸಮಯದಲ್ಲಿ ಶ್ರೀರಾಮನು ಇವರನ್ನು ಸಂಹರಿಸಲಾಯಿತು. ರಾವಣ ವಿಶ್ರವಸ್ಸು ಮತ್ತು ಕೈಕಸಿಗೆ ಜನಿಸಿದವರು. ಲಂಕಾಧಿಪತಿ ಹಾಗೂ ಅತ್ಯಂತ ಶಕ್ತಿವಂತ ರಾಕ್ಷಸನೂ ಕೂಡ. ಇವರು ಪಂಡಿತರು ಹಾಗೂ ವೇದಗಳಲ್ಲಿ ನಿಪುಣರು, ಜೊತೆಗೆ ಅಪಾರವಾದ ಶಿವಭಕ್ತಿ ಹೊಂದಿದವರು. ಇವರ 10 ತಲೆಗಳು ಜ್ಞಾನ ಮತ್ತು ಶಕ್ತಿಯ ಸಂಕೇತ ಎಂದು ಹೇಳಲಾಗುತ್ತದೆ. ಸೀತಾಪಹರಣ ಮಾಡಿದ್ದರಿಂದ ಯುದ್ಧದಲ್ಲಿ ರಾವಣನು ಶ್ರೀರಾಮನ ಸೈನ್ಯದೊಂದಿಗೆ ಹೋರಾಡಿ ಶ್ರೀರಾಮನಿಂದ ಸಂಹರಿಸಲ್ಪಟ್ಟ. ಕುಂಭಕರ್ಣ ಕುಂಭಕರ್ಣನು ರಾವಣನ ಸಹೋದರ ಹಾಗೂ ಭೀಕರವಾದ ಯೋಧ, ಪರಾಕ್ರಮಿ. 6 ತಿಂಗಳು ನಿದ್ರಿಸುವ ದೈತ್ಯ ರಾಕ್ಷಸ. ವಿಸ್ತಾರವಾದ ಆಕಾರ ಹೊಂದಿದವನು. ರಾಕ್ಷಸನಾಗಿದ್ದರೂ ಸಹ ಅತ್ಯಂತ ಜ್ಞಾನವಂತನಾಗಿದ್ದನು. ಯುದ್ಧದಲ್ಲಿ ವಾನರ ಸೈನ್ಯದೊಂದಿಗೆ ಹೋರಾಡಿ ನಂತರ ಶ್ರೀರಾಮನಿಂದ ಸಂಹರಿಸಲ್ಪಟ್ಟ. ಅಂಗದ ವಾಲಿ ಮತ್ತು ತಾರೆಯ ಪುತ್ರನಾದ ಅಂಗದನು ಕಿಷ್ಕಿಂಧೆಯ ಯುವರಾಜ. ಧೈರ್ಯಶಾಲಿ ಹಾಗೂ ಅಧಿಕ ಬುದ್ಧಿಬಲದವನು. ವಿಶೇಷವಾಗಿ ಶ್ರೀರಾಮನೆಂದರೆ ಅಪಾರ ವಿಶ್ವಾಸವುಳ್ಳವನು. ಒಂದು ಬಾರಿ ರಾವಣನ ಸಭೆಗೆ ದೂತನಾಗಿ ಹೋಗಿ ರಾವಣನ ದುರಹಂಕಾರವನ್ನು ಮುರಿದು ಅವರ ಪಾದವನ್ನು ಯಾರೂ ಸರಿಸಲು ಸಾಧ್ಯವಾಗದಂತೆ ಮಾಡಿ ಅವರ ಬಲವನ್ನು ಪ್ರದರ್ಶಿಸಿದರು.
ಯುದ್ಧದ ಸಮಯದಲ್ಲಿ ನರಾಂತಕರನ್ನು ಇವರು ಸಂಹರಿಸಿದರು. ಸುಗ್ರೀವ. ಸುಗ್ರೀವನು ಶ್ರೀರಾಮನ ಮಿತ್ರ ಹಾಗೂ ವಾನರ ರಾಜನು ಕೂಡ. ಶ್ರೀರಾಮನ ಸಹಾಯದಿಂದ ತನ್ನ ರಾಜ್ಯವನ್ನು ಮತ್ತೆ ಹಿಂಪಡೆದನು. ಸೀತಾಮಾತೆಯ ಅನ್ವೇಷಣೆಯಲ್ಲಿ ಮಹತ್ವ ಪಾತ್ರ ವಹಿಸಿ ಯುದ್ಧದಲ್ಲಿ ಧೈರ್ಯವಾಗಿ ಹೋರಾಡಿ ಶತ್ರುಗಳನ್ನು ಸಂಹರಿಸಿದರು. ಜಾಂಬವಂತ. ಜಾಂಬವಂತನು ಕರಡಿಗಳ ರಾಜನೆಂದೇ ಪ್ರತ್ಯೇಕವಾಗಿ ಹೆಸರಾಗಿದ್ದ. ಹೆಚ್ಚಿನ ಶಕ್ತಿ ಜ್ಞಾನವನ್ನು ಹೊಂದಿದ್ದು ಸ್ವತಃ ಬ್ರಹ್ಮದೇವನಿಂದಲೇ ಸೃಷ್ಟಿಯಾಗಿದ್ದ ಚಿರಂಜೀವಿ. ವಾನರ ಸೈನ್ಯಕ್ಕೆ ಮಾರ್ಗದರ್ಶನ ಮಾಡುವ ಕರ್ತವ್ಯ ನಿರ್ವಹಿಸುತ್ತಿದ್ದರು. ಹನುಮಂತನ ಶಕ್ತಿಯನ್ನು ಗುರುತಿಸಿ ಲಂಕೆಯನ್ನು ಜಾಲಾಡಲು ಪ್ರೇರೇಪಿಸಿದರು. ಪ್ರವಸ್ತ. ಪ್ರವಸ್ತನು ರಾವಣನ ಸೈನ್ಯಾಧಿಪತಿ ಹಾಗೂ ನಂಬಿಕೆಯ ಮಂತ್ರಿಯಾಗಿದ್ದವನು. ಯುದ್ಧದಲ್ಲಿ ಲಂಕಾ ಸೈನ್ಯವನ್ನು ಮುಂದೆ ನಿಂತು ನಡೆಸಿದನು. ಕೊನೆ ಕ್ಷಣಗಳಲ್ಲಿ ವಾನರ ಸೈನ್ಯಾಧಿಪತಿಯಿಂದ ಸಂಹರಿಸಲ್ಪಟ್ಟ. ಅಕಂಪ. ರಾವಣನ ಸೈನ್ಯದಲ್ಲಿ ಮುಖ್ಯವಾದ ಯೋಧನಾಗಿದ್ದ ಅಕಂಪನು. ರಥಸಾರಥಿ ಯೋಧನಾಗಿ ಪ್ರಸಿದ್ಧಿ ಹೊಂದಿದ್ದ. ಸೀತಾಮಾತೆಯನ್ನು ಅಪಹರಿಸಲು ರಾವಣನಿಗೆ ಸಲಹೆ ನೀಡಿದವನು. ಯುದ್ಧದಲ್ಲಿ ಹನುಮಂತನೊಂದಿಗೆ ಹೋರಾಡಿ ಹನುಮಂತನಿಂದಲೇ ಘೋರವಾಗಿ ಸಂಹರಿಸಲ್ಪಟ್ಟ. ತ್ರಿಶಿರ. ತ್ರಿಶಿರನು 3 ತಲೆಯುಳ್ಳ ಅತಿ ಶಕ್ತಿವಂತ ರಾಕ್ಷಸನು. ಧೈರ್ಯವಂತ ಯೋಧ. ಶ್ರೀರಾಮನೊಂದಿಗೆ ಯುದ್ಧ ಮಾಡಿದ ನಂತರ ಹನುಮಂತನಿಂದ ಸಂಹರಿಸಲ್ಪಟ್ಟ. ಸುಷೇನ. ಸುಷೇನನು ವಾನರ ಸೈನ್ಯದ ವೈದ್ಯ ಹಾಗೂ ಯೋಧನು. ಸುಗ್ರೀವನಿಗೆ ಸಲಹೆದಾರನಾಗಿ ಕೆಲಸ ಮಾಡಿದವನು. ಲಕ್ಷ್ಮಣನು ಗಾಯಗೊಂಡಾಗ ಚಿಕಿತ್ಸೆ ನೀಡಿ ಸಂಜೀವಿನಿ ಔಷಧವನ್ನು ತರಲು ಹನುಮಂತನಿಗೆ ಸೂಚಿಸಿದವನು. ಯುದ್ಧದಲ್ಲಿ ಧೈರ್ಯವಾಗಿ ಮುನ್ನುಗ್ಗಿ ಹೋರಾಡಿದವನು.